ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಕೆಮಿಸ್ಟ್ರಿ ಕಡೆಗೆ ಇಂಟ್ರೆಸ್ಟ್ ಬರಲಿ ಅಂತ ಕೆಮಿಸ್ಟ್ರಿ ನಾನು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನಾನು ಅನಾಲಿಟಿಕಲ್ ಕೆಮಿಸ್ಟ್ರಿ ಆ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 9 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 10ನೇ ವೀಡಿಯೋ ನಾನು ಮಾಡ್ತಾ ಇರೋವಂಥದ್ದು. ಯೂಶ್ವಲಿ ಇದು ಪ್ರೀವಿಯಸ್ MSc ಅಥವಾ ಫಸ್ಟ್ ಇಯರ್ MScನಲ್ಲಿ ಯೂಶ್ವಲಿ ಜನರಲ್ ಕೆಮಿಸ್ಟ್ರಿ ಅಥವಾ ಇರ್ಬೋದು ಯಾವುದೇ ತೊಗೊಂಡ್ರು ನೀವು ಫಸ್ಟು ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಬೇಸಿಕ್ಕಾಗಿ ಏನೇನು ತಿಳ್ಕೊಂಡಿರ್ಬೇಕಲ್ಲ ಆ ಚಾಪ್ಟರ್ ಇದೆ. ಹಾಗಾಗಿ ನಾನು ವೆರಿ ಬೇಸಿಕ್ ಎಲಿಮೆಂಟ್ರಿ ಥಿಂಗ್ಸ್ ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಅದ್ರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಅದರಲ್ಲಿ ಒಂದು ಥಿಂಗ್ ಏನು ಅಂದರೆ ಹೌ ಯು ಆರ್ ಗೋಯಿಂಗ್ ಟು ಹ್ಯಾಂಡಲ್ ದಿ ಕೆಮಿಕಲ್ಸ್ ಇನ್ ದಿ ಲ್ಯಾಬ್. ಕೆಲವೊಂದು ಕಾರ್ಸಿನೋಜೆನಿಕ್ ಇರುತ್ತೆ, ಕೆಲವೊಂದು ಕರೋಸಿವ್ ಇರುತ್ತೆ, ಕೆಲವೊಂದು ರಿಯಾಕ್ಟಿವ್ ಇರುತ್ತೆ. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾಕೆಂದರೆ ಕೆಲವೊಂದು ಸೊಲ್ಯೂಷನ್ಸ್, ಯಾಕೆಂದರೆ ನೀವು ಕೆಮಿಸ್ಟ್ರಿ ಓದ್ತಾ ಇದ್ದೀರಾ ಅಂತಂದರೆ ಯು ಶುಡ್ ನೋ ಹೌ ಟು ಹ್ಯಾಂಡಲ್ ದೋಸ್ ಕೆಮಿಕಲ್ಸ್. ಯಾಕೆಂದರೆ ನೀವು MScನಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಸೊಲ್ಯೂಷನ್ಸ್ ನೀವೇ ಮಾಡ್ಕೊಳ್ಬೇಕಾಗತ್ತೆ. ಯಾವ ಕಾನ್ಸಂಟ್ರೇಷನ್ ಮಾಡಬೇಕು, ಯಾವ ಪ್ರಿಕಾಷನ್ಸ್ ತೊಗೋಬೇಕು, ಯಾವ ರೀತಿ ಕೇರ್ ತೊಗೋಬೇಕು, ಹೇಗಿರುತ್ತೆ ಅದು, ನಾವು ಹೇಗೆ ಪ್ರಿಪೇರ್ ಮಾಡಬೇಕು ಅದೆಲ್ಲ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಹ್ಯಾಂಡ್ಲಿಂಗ್ ದಿ ಕೆಮಿಕಲ್ಸ್ ಇನ್ ದಿ ಲ್ಯಾಬ್, ಕೆಲವೊಂದು ಈಗ ಮರ್ಕ್ಯುರಿ ಇರ್ಬೋದು, ಅಮೋನಿಯಾ ಇರ್ಬೋದು, ಕಾನ್ಸಂಟ್ರೇಟೆಡ್ ಆ್ಯಸಿಡ್ಸ್ಗಳಿರ್ಬೋದು, ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಹೌ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಸೊಲ್ಯೂಷನ್ ಫ್ರಮ್ ದಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್, ಅದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ನಾನು ಇವತ್ತಿನ ಎಪಿಸೋಡಲ್ಲಿ ಹ್ಯಾಂಡ್ಲಿಂಗ್ ಲಿಕ್ವಿಡ್ ಬ್ರೋಮಿನ್ ಇನ್ ದಿ ಲ್ಯಾಬ್ಸ್, ಲಿಕ್ವಿಡ್ ಬ್ರೋಮಿನ್ನ ಲ್ಯಾಬಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದು, ಹೇಗೆ ಅದನ್ನು ಸೊಲ್ಯೂಷನ್ಸ್ ಮಾಡೋದು, ಅದು ಯಾವ ರೀತಿ ಬರುತ್ತೆ, ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅದನ್ನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಬ್ರೋಮಿನ್ ವಾಟರು ಅಥವಾ ಬ್ರೋಮಿನ್ ಇನ್ CCl4ನ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಯೂಶಲಿ ಬ್ರೋಮಿನ್ ಏನಾಗಿರುತ್ತೆ ಅಂದರೆ ವೇಪರ್ ಫಾರ್ಮಲ್ಲಿ ಇರುತ್ತೆ, ಇಲ್ಲಾಂದರೆ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ತುಂಬ ಕಾನ್ಸಂಟ್ರೇಟೆಡ್ ಇರುತ್ತೆ. ಅದನ್ನು ನೀವು ಡೈಲ್ಯೂಟ್ ಮಾಡಿ ಮಾಡ್ಕೋಬೇಕಾಗತ್ತೆ. ಇಫ್ ಯು ಆರ್ ಯೂಸಿಂಗ್ ಫಾರ್ ಕಾಂಪೌಂಡ್ಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್, ಆವಾಗ ಬ್ರೋಮಿನ್ ವಾಟರ್ ಯೂಸ್ ಮಾಡ್ತೀವಿ. ಕೆಲವೊಂದು ರಿಯಾಕ್ಷನ್ಸು ಇರ್ತವೆ, ದೋಸ್ ಕಾಂಪೌಂಡ್ಸ್, ದೋಸ್ ರಿಯಾಕ್ಟೆಂಟ್ಸ್ ಆರ್ ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್. ಇಫ್ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ಅವಾಗ ಏನಾಗುತ್ತೆ, ಬ್ರೋಮಿನ್ ರಿಯಾಕ್ಷನ್ಸ್ ಮಾಡಬೇಕು, ನಾವು ಬ್ರೋಮಿನೇಷನ್ ಮಾಡಬೇಕು ಅಂದರೆ ಆವಾಗ ಬ್ರೋಮಿನ್ ಇನ್ CCl4 ತೊಗೊಳ್ತೀವಿ. ಇಫ್ CCl4 ಇಸ್ ಬ್ಯಾಂಡ್ ಅಂತ ಹೇಳ್ತಾರೆ, ಅದು ಸಿಕ್ಕಲ್ಲ ಅಂತಂದ್ರೂ ಅವಾಗ ಏನು ಮಾಡ್ತೀವಿ, ಬ್ರೋಮಿನ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ CH2 ಇರ್ಬೋದು, ಕಾರ್ಬನ್ ಡೈಸಲ್ಫೈಡ್ ಇರ್ಬೋದು, ಅದರಲ್ಲಿ ಮಾಡ್ಬೋದು, ಅಥವಾ ಬೆನ್ಸಿನ್, ಟಾಲಿನ್, ಅದರಲ್ಲಿ ಯಾವುದ್ರಲ್ಲಿ ಅದನ್ನು ನಾವು ಡಿಸಾಲ್ವ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ನಾವು ಈಗ ಬ್ರೋಮಿನೇಷನ್ ಮಾಡಬೇಕು ಅಂದರೆ ಐದರ್ ಐ ರಿಕ್ವೈರ್ ಎ ಬ್ರೋಮಿನ್ ವಾಟರ್ ಬೇಕು ಅಥವಾ ಬ್ರೋಮಿನ್ ಇನ್ CCl4 ಬೇಕು. ಸೊ ದಿಸ್ ಬ್ರೋಮಿನೇಷನ್ ಇಸ್ ದ ಎಲಿಮೆಂಟರಿ ರಿಯಾಕ್ಷನ್ ದಟ್ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಇನ್ ದಿ ಲ್ಯಾಬ್. ಹಾಗಾಗಿ ಯು ಶುಡ್ ನೋ ಹೌ ಟು ಪ್ರಿಪೇರ್ ದಿ ಬ್ರೋಮಿನ್ ಸೊಲ್ಯೂಷನ್ಸ್ನ ಹೇಗೆ ಮಾಡೋದು, ಬ್ರೋಮಿನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬ್ರೋಮಿನ್ ಅಂದರೆ ಏನು ನೋಡ್ಬೋದು, ಚಿತ್ರಗಳಲ್ಲಿ ನೋಡ್ತಾ ಇರ್ಬೋದು. ಆ ಬ್ರೋಮಿನ ಹಾಕಿಟ್ಟಿದ್ದಾರೆ, ಗ್ಲಾಸ್ ವೆಸಲ್ಸಲ್ಲಿ ಹಾಕಿಟ್ಟಿದ್ದಾರೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಕೆಮಿಸ್ಟ್ರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಆಸ್ಪೆಕ್ಟ್ ಏನು ಅಂದರೆ ವಿ ಹ್ಯಾವ್ ಟು ಅಬ್ಸರ್ವ್ ದೋಸ್ ರಿಯಾಕ್ಷನ್ಸ್, ದೋಸ್ ರಿಯಾಕ್ಟೆಂಟ್ಸ್ ವೆರಿ ಕೇರ್ಫುಲಿ. ಅದನ್ನು ಪ್ಲಾಸ್ಟಿಕ್ ಕಂಟೈನರಲ್ಲಿ ಇಟ್ಟಿದ್ದಾರಾ, ಬ್ರೌನ್ ಬಾಟಲ್ಸಲ್ಲಿ ಇಟ್ಟಿದ್ದಾರಾ, ಓಪನ್ ಕಂಟೈನರಲ್ಲಿ ಇಟ್ಟಿದ್ದಾರಾ, ಇಟ್ಟರೆ ಏನಾಗುತ್ತೆ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಬ್ರೋಮಿನ್ ಇಸ್ ದಿ ಓನ್ಲಿ ನಾನ್ ಮೆಟಾಲಿಕ್ ಎಲಿಮೆಂಟ್ ದಟ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಸೊ ನಿಮಗೆ ಗೊತ್ತಿದೆ, ಮೆಟಾಲಿಕ್ಕು ನಾನ್ ಮೆಟಾಲಿಕ್ ಅಂದರೆ ಪಿರಿಯಾಡಿಕ್ ಟೇಬಲ್ಗೆ ಹೋದರೆ ಇರುವಂಥ 120 ಎಲಿಮೆಂಟ್ಸ್ನ ನಾವು ಮೆಟಲ್ಸು, ನಾನ್ ಮೆಟಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಗೇನ್ ಲಿಕ್ವಿಡ್ಸು, ಸಾಲಿಡ್ಸು, ಗೇಷಿಯಸ್ ಫಾರ್ಮಲ್ಲಿದೆ ಅಂತ ಹೇಳ್ತೀವಿ. ಬ್ರೋಮಿನ್ ಇಸ್ ಓನ್ಲಿ ದ ನಾನ್ ಮೆಟಾಲಿಕ್ ಎಲಿಮೆಂಟ್ ವಿಚ್ ಇಸ್ ಪ್ರೆಸೆಂಟ್ ಅಟ್ ಲಿಕ್ವಿಡ್ ಅಂತ ಹೇಳ್ತೀವಿ. ಮೆಟಾಲಿಕ್ಗೆ ಬಂದರೆ ನಿಮಗೆ ಮರ್ಕ್ಯುರಿ ಬರುತ್ತೆ. So bromine is corrosive, reddish brown fuming liquid or vapors with an intensively irritating odor. ಸೊ ಆ ರೀತಿಯಾಗಿ ನಿಮಗೆ ಇರ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು. ಕರೋಸಿವ್ ಅಂತ ಹೇಳ್ತಾ ಇದ್ದೀವಿ. ಕರೋಸಿವ್ ಅಂತಂದ್ರೇನು, ಇಟ್ ಗೋಯಿಂಗ್ ಟು ಹಾರ್ಮ್ ದ ಹ್ಯೂಮನ್ ಬೀಯಿಂಗ್ಸ್. ಅದು ವೇಪರ್ಸ್ ಇರ್ಬೋದು, ತೊಗೊಂಡ್ರೆ ಏನಾಗುತ್ತೆ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಬ್ರೋಮಿನ ಎಲ್ಲಿ ಯೂಸ್ ಮಾಡ್ತೀವಿ, ಬೇಸಿಕಲಿ ನಾವು ಬ್ರೋಮಿನ ಅಥವಾ ಬ್ರೋಮಿನ್ ವಾಟರ್ನ, ಬ್ರೋಮಿನ್ ಸೊಲ್ಯೂಷನ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇನ್ ಆರ್ಡರ್ ಟು ಚೆಕ್ ದಿ ಅನ್ಸ್ಯಾಚುರೇಷನ್ ಇನ್ ದಿ ಗಿವನ್ ಮಾಲಿಕ್ಯೂಲ್. ಐದರ್ ಐ ಕ್ಯಾನ್ ಯೂಸ್ ದಿ ಬೇಯಸ್ ರಿಯೇಜೆಂಟ್ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬ್ರೋಮಿನ್ ವಾಟರ್ನ ಯೂಸ್ ಮಾಡ್ಬೋದು. ಬೇಯಸ್ ರಿಯೇಜೆಂಟ್ ಅಂದ್ರೇನು, ಆಲ್ಕಲೈನ್ ಕೆಮಿನೋಫೋರ್ ಸೊಲ್ಯೂಷನು. ಅದನ್ನು ನಾನು ಏನಾದರೂ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಹಾಕಿದ್ರೆ ದ ಕಲರ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ವೆದರ್ ಮೈ ಕಾಂಪೌಂಡ್ ಇಸ್ ರಿಯಾಕ್ಟಿವ್ ಆರ್ ಅನ್ರಿಯಾಕ್ಟಿವ್, ವೆದರ್ ಇಟ್ ಇಸ್ ಅನ್ ವೆದರ್ ಇಟ್ ಇಸ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂತ ನನಗೆ ಗೊತ್ತಾಗೋದು ಯಾವುದರಿಂದ ಅಂದರೆ ಬೇಯಸ್ ರಿಯೇಜೆಂಟಿಂದ. ಸೊ ಆಲ್ಟರ್ನೇಟಿವ್ ಆಗಿ ಬೇಯಸ್ ರಿಯೇಜೆಂಟ್ಗೆ ನಾವು ಇನ್ನೊಂದು ರಿಯೇಜೆಂಟ್ನ ಯೂಸ್ ಮಾಡ್ಬೋದು. ಅದು ಯಾವುದು ಅಂದರೆ ಬ್ರೋಮಿನ್ ವಾಟರ್. ಹೇಗೆ ಕಲರ್ ಆಫ್ ದಿ ಕೆಮಿನೋಫೋರ್ ಡಿಸ್ಚಾರ್ಜ್ ಆಗಿ ನಿಮಗೆ ಅದು ರಿಯಾಕ್ಟಿವಾ ಅಥವಾ ವೆದರ್ ಇಟ್ಸ್ ಎ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂತ ಗೊತ್ತಾಗುತ್ತಲ್ಲ, ಅದೇ ರೀತಿ ಬ್ರೋಮಿನ್ ಆಲ್ಸೋ ಆಡ್ಸ್ ಅಕ್ರಾಸ್ ಎ ಡಬಲ್ ಬಾಂಡ್, ಆಡ್ಸ್ ಅಕ್ರಾಸ್ ಎ ಟ್ರಿಪಲ್ ಬಾಂಡ್, ಆಡ್ಸ್ ಅಕ್ರಾಸ್ ದಿ
ಅನ್ಸ್ಯಾಚುರೇಷನ್ ಬಾಂಡ್ ಟು ಫಾರ್ಮ್ ಎ ಸ್ಯಾಚುರೇಟೆಡ್ ಮಾಲಿಕ್ಯೂಲ್. ಅವಾಗ ಏನಾಗುತ್ತೆ, ಈ ರೆಡಿಶ್ ಬ್ರೌನ್ ಕಲರ್ ಏನಿರುತ್ತಲ್ಲ ಬ್ರೋಮಿನ್ದು, ಅದು ಚೇಂಜ್ ಆಗುತ್ತೆ. ದೇರ್ ವಿಲ್ ಬಿ ಡಿಸ್ಚಾರ್ಜ್ ಆಫ್ ರೆಡಿಶ್ ಬ್ರೌನ್ ಕಲರ್ ಆಫ್ ದಿ ಬ್ರೋಮಿನ್ ವಾಟರ್, ಆರ್ ದೇರ್ ಇಸ್ ನೋ ಡಿಸ್ಚಾರ್ಜ್ ಆಫ್ ದಿ ರೆಡಿಶ್ ಬ್ರೌನ್ ಕಲರ್ ಆಫ್ ದಿ ಬ್ರೋಮಿನ್ ವಾಟರ್. ಸೊ ಹಾಗಾಗಿ ಬೇಸ್ಡ್ ಆನ್ ದಿ ಎಕ್ಸಾಕ್ಟ್ಲಿ ಬೇಸ್ ರಿಯೇಜೆಂಟ್ ಹೇಗೆ ವರ್ಕ್ ಮಾಡ್ತಾರ ಅದೇ ರೀತಿ ನಾನು ಬ್ರೋಮಿನ್ ವಾಟರ್ ಟೆಸ್ಟನ್ನು ಯೂಸ್ ಮಾಡ್ಕೋಬೋದು. ಮೇಯ್ನಾಗಿ ನಾವು ಲ್ಯಾಬಲ್ಲಿ ಯೂಸ್ ಮಾಡುವಂಥದ್ದು ಅದೇ. ಹಾಗೆ ನಾವು ಅದನ್ನು ಯೂಸ್ ಮಾಡಿದ್ರೆ ಬೇಸ್ ರಿಯೇಜೆಂಟ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಬಿಕಾಸ್ ಆಫ್ ಇಟ್ಸ್ ಕರೋಸಿವ್ ನೇಚರ್. ಬ್ರೋಮಿನ್ ಸಾಧ್ಯ ಆದಷ್ಟು ನಾವು ಅವಾಯ್ಡ್ ಮಾಡ್ತೀವಿ ಲ್ಯಾಬಲ್ಲಿ ಯೂಸ್ ಮಾಡೋದಕ್ಕೆ, ಅದು ಕರೋಸಿವ್ ಅಂತ. ಹಾಗಾಗಿ ನಾವೇನು ಮಾಡ್ತೀವಿ, ವಿ ವೆಂಟ್ ಫಾರ್ ದಿ ಬೇಸ್ ಟೆಸ್ಟ್ಗೆ ನಾವು ಹೋಗಿದ್ದೀವಿ. ಇಟ್ಸ್ ಆಲ್ಸೋ ಯೂಸ್ಡ್ ಆಸ್ ಅನ್ ಅಡಿಟಿವ್ ಇನ್ ಗ್ಯಾಸೋಲಿನ್, ಇನ್ ಮೇಕಿಂಗ್ ಫೈರ್ ರಿಟಾರ್ಡರ್ಸ್, ಡೈಸ್, fumigants, pharmaceuticals, photographic chemicals, and in water purification. So it can also act as a germicide. If you add in a very small quantity, it can act as a germicide. ಹಾಗಾಗಿ ವಾಟರ್ ಪ್ಯೂರಿಫಿಕೇಷನಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಆರ್ಗ್ಯಾನಿಕ್ ಬ್ರೋಮೀನ್ಸ್ ಆರ್ ವೈಡ್ಲಿ ಯೂಸ್ಡ್ ಆಸ್ ಸ್ಪ್ರೇಸ್ ಟು ಕಿಲ್ ದಿ ಇನ್ಸೆಕ್ಟ್ಸ್ ಆ್ಯಂಡ್ ಅದರ್ ಅನ್ವಾಂಟೆಡ್ ಪೆಸ್ಟ್. ಅನ್ವಾಂಟೆಡ್ ಪೆಸ್ಟ್ಗಳನ್ನ ನಾವು ಸಾಯಿಸೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಬೋದು. ಎಗೇನ್ ಯಾವುದೇ ಒಂದು ಕೆಮಿಕಲ್ನ ನೋಡಿದ್ರೆ ಆ ಕೆಮಿಕಲ್ ಮೇಲೆ ನಾವೇನು ಮಾಡಿರ್ತೀವಿ, ಕೆಲವೊಂದು ಲೇಬಲ್ಗಳನ್ನ ಹಾಕಿರ್ತೀವಿ. ಪೊಟೆನ್ಷಿಯಲ್ ಹಜಾರ್ಡ್ಸ್, ನಾನು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ನಿಮಗೆ ನಾನು ಮೆಟೀರಿಯಲ್ ಸ್ಟ್ಯಾಂಡರ್ಡ್ ಸ್ಟೇಟ್ಸ್ ಹೇಗಿರುತ್ತೆ, ಅದನ್ನು ಡೇಟಾ ಯಾವ ಥರ ಇರುತ್ತೆ, ಅದು ಯಾವುದು, ವೆದರ್ ಇಟ್ಸ್ ಎ ಹಜಾರ್ಡಸ್ ಕೆಮಿಕಲ್ಸ್ ಆರ್ ನಾಟ್, ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು, ಅದ್ರ ಬಗ್ಗೆ ಆಲ್ರೆಡಿ ನಾನು ವೀಡಿಯೋನ ಮಾಡಿದ್ದೀನಿ. ಸೊ ನೀವು ಆ ವಿಡಿಯೋದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೀವು ಬ್ರೋಮಿನ್ ವಾಟರ್ದ ಅಥವಾ ಬ್ರೋಮಿನ್ನ ನೀವು ಚೆಕ್ ಮಾಡಿದಾಗ ಅದ್ರ ಮೇಲೆ ಏನೇನಿರುತ್ತೆ ಅಂದರೆ, ಆಲ್ ದೀಸ್ 3 ಪಿಕ್ಟೋಗ್ರಾಮ್ಸು ನಿಮ್ಗೆ ಇರ್ತಾ ಹೋಗುತ್ತೆ. ಕರೋಸಿವ್ ಇದೆ, ಎನ್ವೈರ್ಮೆಂಟಲಿ ಪ್ರಾಬ್ಲಮ್ ಇದೆ, ಜೊತೆಗೆ ಇದು ಪಾಯ್ಸನಸ್ ಅಂತ ತೋರಿಸೋದಕ್ಕೆ, ಆ ರೀತಿಯಾಗಿ ನಿಮ್ಗೆ ಏನಾಗ್ತಿರುತ್ತೆ ಅಥವಾ ಟಾಕ್ಸಿಕ್ ಅಂತ ತೋರಿಸೋದಕ್ಕೆ ಈ 3 ಸಿಂಬಲ್ಸ್ ಇರುತ್ತೆ ಬ್ರೋಮಿನ್ ವಾಟರ್ ಮೇಲೆ. ಸೊ ಯಾಕೆ ಅಂದರೆ, ಬ್ರೋಮಿನ್ ಕ್ಯಾನ್ ಬಿ ಈಸಿಲಿ ಎವಾಪರೇಟ್ ರೆಡಿಲಿ ಟು ಫಾರ್ಮ್ ದಿ ಕಲರ್ಡ್ ಗ್ಯಾಸ್. ಆ್ಯಕ್ಚುಲಿ ಲಿಕ್ವಿಡ್ ಆಗಿದ್ರೂ ಅದೇನಾಗುತ್ತೆ ಅಂದರೆ ಫ್ಯೂಮ್ಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಆಸ್ ಸೈಟೆಡ್ ಬೈ ದಿ OSHA, DOT, EPA, NFPA, ACGIH, NOSH, DEP, ಇವೆಲ್ಲನೂ ಬೇರೆ ಬೇರೆ ಆರ್ಗನೈಸೇಷನ್ಸು. ಇನ್ ಆರ್ಡರ್ ಟು ಚೆಕ್ ದಿ ಹಜಾರ್ಡಸ್ ಕೆಮಿಕಲ್ಸ್, ಅದಕ್ಕೆ ಕೆಲವೊಂದು ಆರ್ಗನೈಸೇಷನ್ಸ್ ಇದೆ, ದಟ್ ದೇ ಆರ್ ಗೋಯಿಂಗ್ ಟು ಗಿವ್ ದೀಸ್ ಆರ್ ದಿ ಕೆಮಿಕಲ್ಸ್ ವಿಚ್ ಆರ್ ಪಾಯ್ಸನಸ್, ವಿಚ್ ಆರ್ ಕರೋಸಿವ್, ವಿಚ್ ಆರ್ ಟಾಕ್ಸಿಕ್, ವಿಚ್ ಆರ್ ಎನ್ವೈರನ್ಮೆಂಟ್ಲಿ ಪ್ರಾಬ್ಲಮ್ಯಾಟಿಕ್ ಅಂತ ಹೇಳುವಂಥ ಕೆಲವೊಂದು ಆರ್ಗನೈಸೇಷನ್ಸ್ ಇದೆ. ಎಲ್ಲ ಆರ್ಗನೈಸೇಷನ್ಸಿಂದನೂ ಬ್ರೋಮಿನ್ ಇಸ್ ಸೈಟೆಡ್ ಆಸ್ ದಿ ಹೆಲ್ತ್ ಹಜಾರ್ಡ್ ಸಬ್ಸ್ಟೆನ್ಸ್ ಅಂತ ಅದನ್ನು ಸೈಟ್ ಮಾಡಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ಮ್ಯಾಕ್ಸಿಮಮ್ ಪ್ರಿಕಾಷನ್ whenever we are handling with the bromine. Not only one organization, many organizations they have given the it has been cited in many organizations as a poisonous ಅಥವಾ ಹೆಲ್ತ್ ಹಜಾರ್ಡ್ ಸಬ್ಸ್ಟೆನ್ಸ್ ಅಂತ. ಹಾಗಾಗಿ ನಾವೇನು ಮಾಡಬೇಕು, ಮ್ಯಾಕ್ಸಿಮಮ್ ಆಗಿ ನಾವು ಪ್ರಿಕಾಷನ್ಸ್ನ ತಗೋಬೇಕಾಗತ್ತೆ. ಬ್ರೋಮಿನ್ ಯಾವಾಗ ಡಿಸ್ಕವರ್ ಆಯಿತು ಅಂದರೆ 1826 ಆಯಿತು. ಫ್ರೆಂಚ್ ಕೆಮಿಸ್ಟು ಬಾಲರ್ಡ್ ಅನ್ನೋನು. ಅದಕ್ಕೆ ಯಾಕೆ ಬ್ರೋಮಿನ್ ಅಂತ ಹೆಸರು ಬಂತು ಅಂದರೆ, ಬಿಕಾಸ್ ಆಫ್ ಇಟ್ಸ್ ಬ್ಯಾಡ್ ಸ್ಮೆಲ್. ಅದು ಆ್ಯಕ್ಚುಲಿ ಫ್ರೆಂಚ್ ವರ್ಡು. ಅದು ಏನು ಹೇಳುತ್ತೆ ಅಂತಂದರೆ, ಬ್ರೋಮಿನ್ ಅಂತ ಅಂದರೆ ಸ್ಟೆಂಚ್ ಅಂತ, ಇಲ್ಲಾಂದರೆ ಬ್ಯಾಡ್ ಸ್ಮೆಲ್ ಅಂತ. ಬಿಕಾಸ್ ದೀಸ್ ಬ್ರೋಮಿನ್ ಹ್ಯಾಸ್ ಹ್ಯಾಡ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಓಡರ್, ಹಾಗಾಗಿ ಅದಕ್ಕೆ ಅವರು ಬ್ರೋ ಅಂತ ಹೆಸರಿಟ್ರು. ಪ್ರಾಪರ್ಟೀಸ್ ಏನು, ಅಟಾಮಿಕ್ ನಂಬರ್ 35, ಅಟಾಮಿಕ್ ಮಾಸ್ 80 ಇದೆ, ಗ್ರೂಪ್ 17ಗೆ ಸೇರ್ಕೊಳ್ಳುತ್ತೆ, ಹ್ಯಾಲಜನ್ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ನಾನ್ ಮೆಟಲ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್, ರೆಡಿಶ್ ಬ್ರೌನ್ ಕಲರ್. ಸೊ ವೇರಿಯಸ್ ಪ್ರಾಪರ್ಟೀಸ್. ಅಪಾರ್ಟ್ ಫ್ರಮ್ ದಟ್ ನಾನ್-ಮೆಟಾಲಿಕ್ ಎಲಿಮೆಂಟ್ ಇದೆ, ಮೆಲ್ಟಿಂಗ್ ಪಾಯಿಂಟ್ -7.2 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಬಾಯ್ಲಿಂಗ್ ಪಾಯಿಂಟ್ 58.78 ಡಿಗ್ರಿ ಇದೆ, ಡೆನ್ಸಿಟಿ 3.2 ಇದೆ, ಬ್ಯಾಡ್ ಸ್ಮೆಲ್ ಇದೆ, ಸಾಲ್ಯುಬಲ್ ಇನ್ ವಾಟರ್ ಆ್ಯಂಡ್ ಆಲ್ಕೋಹಾಲ್ ಅಂತ ಹೇಳ್ತಾರೆ. 46th ಮೋಸ್ಟ್ ಅಬೆಂಡೆಂಟ್ ಎಲಿಮೆಂಟ್ ಇನ್ ದಿ ಅರ್ತ್ ಕ್ರಸ್ಟ್ ಯಾವುದು ಅಂತಂದರೆ ಬ್ರೋಮಿನ್. ಇಟ್ಸ್ ಆಲ್ವೇಸ್ ಹೈಲಿ ರಿಯಾಕ್ಟಿವ್, ದೇರ್ಫಾರ್ ಆಲ್ವೇಸ್ ಫೌಂಡ್ ಇನ್ ದಿ ಕಂಬೈನ್ಡ್ ಸ್ಟೇಟ್. ಕಂಬೈನ್ಡ್ ಸ್ಟೇಟಲ್ಲಿ ಇರುತ್ತೆ. ಸೊ ನಾನು ಬ್ರೋಮಿನ್ ಕಾನ್ಸಂಟ್ರೇಟೆಡ್ ಅಲ್ಲ, ವೆರಿ ಡೈಲ್ಯೂಟ್ ಸೊಲ್ಯೂಷನ್ ತೊಗೊಂಡಿದ್ದೀನಿ. ಈವನ್ ದೆನ್ ಕ್ಯಾನ್ ಯು ಅಬ್ಸರ್ವ್ ದಿ ಫ್ಯೂಮ್ಸ್ ಅಟ್ ದಿ ಸೈಡ್ಸ್ ಆಫ್ ದಿ ಕೋನಿಕಲ್ ಫ್ಲಾಸ್ಕ್, ಅಷ್ಟು ಅದು ಮಾಡ್ತಾ ಹೋಗುತ್ತೆ. ಏಕೆ ನಾನು ಯಾವುದೇ ಒಂದು ಹೇಳಿದಾಗ ಬಾಟ್ಲ್ ಮೇಲೆ ನಾವು ಏನು ಹೇಳ್ತಾ ಹೋಗ್ತೀವಿ, ಯಾವುದೇ ಒಂದು ಕೆಮಿಕಲ್ನ ತೊಗೊಂಡ್ರೆ MSSD ಅದ್ರ ಪ್ರಕಾರ ತೊಗೊಂಡ್ರೆ ನಾವು ಒಂದು ಕೆಲವೊಂದು ನಂಬರ್ಗಳನ್ನ ಕೊಡ್ತಾರೆ. ಆ ನಂಬರ್ಗಳು ಏನು ಹೇಳುತ್ತೆ ಅಂತಂದರೆ, ವೆದರ್ ಇಟ್ಸ್ ಎ ಪಾಯ್ಸನಸ್, ವೆದರ್ ಇಟ್ಸ್ ಎ ಹಾರ್ಮ್ಫುಲ್ ಅಂತ ಹೇಳುತ್ತೆ. ಹಾಗಾಗಿ ಇದ್ರ ಮೇಲೆ ಹಜಾರ್ಡ್ ಸ್ಟೇಟ್ಮೆಂಟ್ಗೆ ಹೆಚ್ಚಿಂದ ಹೇಳ್ತೀವಿ ನಾವು. H303 ಮೇ ಬಿ ಹಾರ್ಮ್ಫುಲ್ ಇಫ್ ಸ್ವಾಲೋಡ್ ಅಂತ ಹೇಳುತ್ತೆ. H314 ಅಂತ ಕಾಸಸ್ ಸಿವಿಯರ್ ಸ್ಕಿನ್ ಬರ್ನ್ಸ್ ಆ್ಯಂಡ್ ಐ ಡ್ಯಾಮೇಜ್ ಅಂತ ಹೇಳುತ್ತೆ. H330 ಫೇಟಲ್ ಇಫ್ ಇನ್ಹೇಲ್ಡ್ ಅಂತ ಹೇಳುತ್ತೆ. ಇಟ್ ಮೇ ಲೀಡ್ಸ್ ಟು ಡೆತ್ ಆಲ್ಸೋ. ನೀವು ಸ್ಟ್ರಾಂಗ್ ಸೊಲ್ಯೂಷನ್ನ, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ನ ಇನ್ಹೇಲ್ ಮಾಡಿಕೊಂಡ್ರೆ ಇಟ್ ಮೇ ಫೇಟಲ್ ಆಲ್ಸೋ.
H400 ಅಂದರೆ ವೆರಿ ಟಾಕ್ಸಿಕ್ ಟು ಅಕ್ವಾಟಿಕ್ ಲೈಫ್. ಸೊ ಅದ್ರ ಮೇಲೆ ಆ ಕೆಮಿಕಲ್ಸ್ ಬಾಟ್ಲ್ಗಳ ಮೇಲೆ ಇದನ್ನೆಲ್ಲನೂ ಮೆನ್ಷನ್ ಮಾಡಿರ್ತಾರೆ. ಅಥವಾ ಡೇಟಾ ಸೇಫ್ಟಿ ಡೇಟಾ ಕೆಟಲಾಗ್ಸ್ ಏನಿರುತ್ತೆ ಅದರಲ್ಲಿ ಈ ನಂಬರ್ಗಳಿರುತ್ತೆ. ಆ ನಂಬರ್ಗಳು ಏನು ಅಂತ ನಮಗೆ ಗೊತ್ತಿರಬೇಕು. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಎಕ್ಸ್ಪ್ಲನೇಷನ್, ದೀಸ್ ಆರ್ ದಿ ಡಿಫ್ರೆಂಟ್ ಅಜಾರ್ಡ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಬ್ರೋಮಿನ್. ಆ ಥರ ಪ್ರಿಕಾಷನರಿ ಸ್ಟೇಟ್ಮೆಂಟ್ಸನ್ನು ಹಾಕಿರ್ತಾರೆ ಅದ್ರ ಮೇಲೆ. ಅದು ಏನು ಹೇಳುತ್ತೆ ಅಂದರೆ ನಾವು ವೈಲ್ ಹ್ಯಾಂಡ್ಲಿಂಗ್ ದಟ್ ಪರ್ಟಿಕ್ಯುಲರ್ ಕೆಮಿಕಲ್ ನಾವು ಯಾವ್ಯಾವುದು ಪ್ರಿಕಾಷನ್ಸ್ನ ತೊಗೋಬೇಕು. P260 ಡು ನಾಟ್ ಬ್ರೀತ್ ಡಸ್ಟ್, ಫ್ಯೂಮ್, ಗ್ಯಾಸ್, ಮಿಸ್ಟ್, ವೇಪರ್ಸ್, ಬ್ರೇ. ಅದು ಯಾವುದೇ ಫಾರ್ಮಲ್ಲಿ ಬ್ರೋಮಿನ ನಾವು ತೊಗೋಬಾರ್ದು. 273 ಅವಾಯ್ಡ್ ರಿಲೀಸ್ ಟು ದಿ ಎನ್ವೈರನ್ಮೆಂಟ್ ಬಿಕಾಸ್ ಇಟ್ಸ್ ನಾಟ್ ಎ ಎನ್ವೈರನ್ಮೆಂಟ್ಲಿ ಫ್ರೆಂಡ್ಲಿ ಕೆಮಿಕಲ್. ಸೊ ಆ ಫ್ಯೂಮ್ಸು ನಾವೇನು ಮಾಡಬೇಕಾಗತ್ತೆ, ಮ್ಯಾಕ್ಸಿಮಮ್ ಪ್ರಿಕಾಷನ್ಸ್ನ ತೊಗೋಬೇಕಾಗತ್ತೆ. ವೇರ್ ಪ್ರೊಟೆಕ್ಟಿವ್ ಗ್ಲೋವ್ಸ್, ಪ್ರೊಟೆಕ್ಟಿವ್ ಕ್ಲೋದಿಂಗ್, ಫೇಸ್ ಪ್ರೊಟೆಕ್ಷನ್ನ ಮಾಡ್ಕೋಬೇಕು ಅಂತ ಹೇಳುತ್ತೆ 280. 284 ಹೇಳುತ್ತೆ ವೇರ್ ರೆಸ್ಪಿರೇಟರಿ ಪ್ರೊಟೆಕ್ಷನ್ನ ನೀವು ತೊಗೊಳ್ಳಿ ಅಂತ ಹೇಳುತ್ತೆ, ಮಾಸ್ಕ್ ಹಾಕ್ಕೋಬೇಕಾಗತ್ತೆ. ಸೊ 305, 351, 338 ಇಫ್ ಇಟ್ ಇಸ್ ಫಾಲ್ ಇನ್ ದಿ ಐಸ್. ಸೊ ಏನು ಪ್ರಿಕಾಷನ್ಸ್ ತೊಗೋಬೇಕು ಅಂತಂದರೆ ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಪುಟ್ ಲಾಟ್ ಆಫ್ ವಾಟರ್ ಆ್ಯಂಡ್ ಫಾರ್ ಅಬೌಟ್ 30 ಮಿನಿಟ್ಸ್ ಚೆನ್ನಾಗಿ ನಾವು ವಾಶ್ ಮಾಡಬೇಕು. ನಾವೇನಾದರೂ ಕಾಂಟ್ಯಾಕ್ಟ್ ಲೆನ್ಸಸ್ ಹಾಕ್ಕೊಂಡಿದ್ರೆ ಅದನ್ನು ಇಮಿಡಿಯೇಟ್ಲಿ ತೆಗೆದು ಚೆನ್ನಾಗಿ ಏನು ಮಾಡಬೇಕು, ವಾಶ್ ಮಾಡಬೇಕು. ಎಲ್ಲ ಆದಮೇಲೆ ಇಮಿಡಿಯೇಟ್ಲಿ ವಿ ಶುಡ್ ರೆಸ್ಟ್ ಟು ದಿ ಎಮರ್ಜೆನ್ಸಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಬ್ರೋಮಿನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಮ್ಯಾಕ್ಸಿಮಮ್ ಪ್ರಿಕಾಷನ್. ಅಗೇನ್ ಇದರದ್ದು PEL ಎಷ್ಟಾಗುತ್ತೆ, ಪರ್ಮಿಸಿಬಲ್ ಎಕ್ಸ್ಪೋಷರ್ ಲೆವೆಲ್. ಓಕೆ ಇದು ಇಲ್ಲ, ನನಗೆ ಆ ಎಕ್ಸ್ಪೆರಿಮೆಂಟ್ ಇದೆ, ಬ್ರೋಮಿನೇಷನ್ ಮಾಡಲೇಬೇಕು ಹಂಗಂತ ನನಗೆ ಇದೆಲ್ಲ ಇಷ್ಟು ಟಾಕ್ಸಿಕ್ ಇದೆ, ಅಜಾರ್ಡಸ್ ಇದೆ ಅಂತ ನಾನು ಬಿಡೋಕ್ಕಾಗಲ್ಲ. ಬಟ್ ಎಷ್ಟು ಪರ್ಮಿಸಿಬಲ್ ಎಕ್ಸ್ಪೋಷರ್ ಲೆವೆಲ್ ತನಕ ನಾನು ಹೋಗ್ಬೋದು. ಅದಕ್ಕೆ ಏನಾಗುತ್ತೆ ಅಂತಂದರೆ 500 to 1000 parts per million ppm, 500 to 1000 ppm by volume are dangerous to the life at exposure for 0.5 to 1 hour. ಸೊ ನೀವು 1 hour ತನಕನೂ 500 pp to 1000 pp ಆ ರೇಂಜಲ್ಲಿ ಇವೇನಾದರೂ ಕಂಟಿನ್ಯೂಸ್ಲಿ ಫಾರ್ 1 hour ತೊಗೊಂಡ್ರೆ ಅವಾಗ ಅದು ಡೇಂಜರಸ್ ಆಗುತ್ತೆ. ಅಥವಾ ವಿತ್ ರೆಸ್ಪೆಕ್ಟ್ ಟು ವೆಯ್ಟ್ನ ತೊಗೊಂಡ್ರೆ 8 hours ನಾವು ಪರ್ಮಿಸಿಬಲ್ ಎಕ್ಸ್ಪೋಷರ್ ಲೆವೆಲ್ನ 8 hours ತೊಗೊಳ್ತೀವಿ. 0.1 ppmನ ನಾವು 8 hours ಕನ್ಸ್ಯೂಮ್ ಮಾಡಿದ್ರೆ ದಟ್ ಈಸ್ ದ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಎಕ್ಸ್ಪೋಜರ್ ಲೆವೆಲ್ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಯಾವ್ಯಾವುದು ಏನೇನು ಅಂತ ನೀವು ಅದು ನೋಡಿದ್ರೆ ಗೊತ್ತಾಗುತ್ತೆ. ಅಟ್ ದಿಸ್ ಲೆವೆಲ್ ಬ್ರೋಮಿನ್ ಕ್ಯಾನ್ ಸ್ಟಿಲ್ ಬಿ ಡಿಟೆಕ್ಟೆಡ್ ಬೈ ಇಸ್ ಓಡರ್. ನಮಗೆ ಹೇಗೆ ಗೊತ್ತಾಗುತ್ತೆ ಇಲ್ಲಿದೆ, ನನಗೆ ಏರಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಬೈ ಸ್ಮೆಲ್, ಬಿಕಾಸ್ ದ ಬ್ರೋಮಿನ್ ಹ್ಯಾಸ್ ಗಾಟ್ ಇಟ್ಸ್ ನೇಮ್ ಓನ್ಲಿ ಬೈ ಇಟ್ಸ್ ಓಡರ್. ಸೊ ಕಾನ್ಸಂಟ್ರೇಷನ್ ಆಫ್ 10 ppm ಕ್ಯಾನ್ ಹಾರ್ಡ್ಲಿ ಬಿ ಟಾಲರೇಟೆಡ್ ಫಾರ್ ಮೋರ್ ದ್ಯಾನ್ ಫ್ಯೂ ಮೂಮೆಂಟ್ಸ್. ಅಷ್ಟು ಕಾನ್ಸಂಟ್ರೇಟೆಡ್ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಫ್ರಮ್ ದಿ ಸ್ಮೆಲ್ಲಿಂದಲೇ ನಮಗೆ ಅಲ್ಲಿ ಇದೆ ಅಂತ. ಓಕೆ, ಈಗ ಇದೆ ಅಂತ ಗೊತ್ತಾಯಿತು. ದೇರ್ ಇಸ್ ನೋ ಅದರ್ ಸೊಲ್ಯೂಷನ್ಸ್ ಇದೆ, ನಾವು ಮಾಡಲೇಬೇಕು. ನಾವು ಏನೇನು ಪ್ರಿಕಾಷನ್ಸ್ನ ತೊಗೋಬೇಕು. ಸೊ ಇದನ್ನು ನಾವೇನು ಮಾಡಬೇಕು, ಬಿಕಾಸ್ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅವರ್ ಸ್ಕಿನ್, ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅವರ್ ಐಸ್, ಇಟ್ ಗೋಯಿಂಗ್ ಟು ಮೇಕ್ ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ನೆಲ್ಲ ಅದು ಅಫೆಕ್ಟ್ ಮಾಡುತ್ತೆ. ಸೊ ಅಫೆಕ್ಟ್ ಮಾಡದೇ ಇರೋಂಗೆ ನಾವೇನು ಮಾಡಬೇಕಾಗತ್ತೆ, ಪ್ರಿಕಾಷನ್ಸ್ನ ತೊಗೋಬೇಕಾಗತ್ತೆ. ಏನೇನು ಪ್ರಿಕಾಷನ್ಸ್ನ ತೊಗೋಬೇಕಾಗತ್ತೆ? ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಸ್ಕಿನ್ ಆ್ಯಂಡ್ ಐಸ್. ಸೊ ಅವಾಯ್ಡ್ ದಿ ಫಾರ್ಮೇಷನ್ ಆಫ್ ವೇಪರ್ಸ್, ಡಸ್ಟ್, ಮಿಸ್ಟ್ ಆ್ಯಂಡ್ ಏರೋಸಾಲ್ಸ್. ಸೊ ಹಾಗಾಗಿ ನಾನು ಏನು ಮಾಡ್ಕೋಬೇಕಾಗತ್ತೆ, ಕಾಂಟ್ಯಾಕ್ಟ್ ಬರಬಾರ್ದು, ನನ್ನ ಸ್ಕಿನ್ ಕಾಂಟ್ಯಾಕ್ಟ್ ಬರಬಾರ್ದು ಅಂದರೆ ಏನಾಗಬೇಕಾಗುತ್ತೆ, ಗ್ಲೌಸ್ನ ಹಾಕೋಬೇಕಾಗತ್ತೆ. ಕಣ್ಣಿಗೆ ನಾನು ಏನು ಹಾಕೋಬೇಕಾಗತ್ತೆ, ಸೇಫ್ಟಿ ಗಾಗಲ್ಸ್ನ ಹಾಕೋಬೇಕಾಗತ್ತೆ, ಇಲ್ಲಾಂದರೆ ಫೇಸ್ ಶೀಲ್ಡ್ನ ನಾನು ಹಾಕೋಬೇಕಾಗತ್ತೆ. ಆ ಥರ ಎಕ್ಸಾಸ್ಟ್ ವೆಂಟಿಲೇಷನ್ ತುಂಬ ಚೆನ್ನಾಗಿರಬೇಕು, ಆ ರೀತಿಯಾಗಿ ಮಾಡಬೇಕಾಗತ್ತೆ. ದಟ್ಸ್ ವೈ ವೆನೆವರ್ ಯು ಆರ್ ಗೋಯಿಂಗ್ ಟು ಡೂ ದಿ ಬ್ರೋಮಿನೇಷನ್ ದೇ ಗೋಯಿಂಗ್ ಟು ಆಸ್ಕ್ ಯು ಟು ಡೂ ದಿ ಜಾಗಿಂಗ್, ಬಿಕಾಸ್ ಬ್ರೋಮಿನ್ ಇಸ್ ಹೆವಿಯರ್ ದ್ಯಾನ್ ಏರ್ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಬ್ರೀದಿಂಗ್ ಮಾಡೋದಕ್ಕೆ ಅದನ್ನ ಜಾಸ್ತಿ ಇನ್ಹೇಲ್ ಮಾಡಿಬಿಟ್ಟಿದ್ದೀರಾ ಬ್ರೋಮಿನ ಅಂತಂದರೆ ಇಟ್ ಮೇ ಅಬ್ಸ್ಟ್ರಕ್ಟ್ ದಿ ಮೂಮೆಂಟ್ ಆಫ್ ದಿ ಏರ್ ಇನ್ಸೈಡ್ ದಿ ಬಾಡಿ. ಹಾಗಾಗಿ ಏನು ಮಾಡ್ತಾರೆ, ಬ್ರೋಮಿನೇಷನ್ ಆದಮೇಲೆ ನೀವು ಚೆನ್ನಾಗಿ ವೆಂಟಿಲೇಷನ್ ಇರೋ ಕಡೆಗೆ ಮಾಡಬೇಕು. ವೆರಿ ಸೊಲ್ಯೂಷನ್ ತೊಗೋಬೇಕು. ಕಾನ್ಸಂಟ್ರೇಷನ್ ಆಫ್ ದಿ ಬ್ರೋಮಿನ್ದು ಸೊಲ್ಯೂಷನ್ಸ್ ಏನಿದೆ ತುಂಬ ಕಡಿಮೆ ತೊಗೊಂಡಿರಬೇಕು. ಬ್ರೋಮಿನೇಷನ್ ಆದಮೇಲೆ ಚೆನ್ನಾಗಿ ನೀವೇನು ಮಾಡಬೇಕು, ಬ್ರಿಸ್ಕ್ ವಾಕ್ ಮಾಡಬೇಕು, ಇಲ್ಲಾಂದರೆ ಜಾಗಿಂಗ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಬೈ ಚಾನ್ಸ್ ನೀವೇನಾದರೂ ಇನ್ಹೇಲ್ ಮಾಡಿಬಿಟ್ಟಿದ್ರೆ ಬ್ರೋಮಿನ, ಅದು ಹೊರಗಡೆ ಬರುತ್ತೆ. ಆವಾಗ ನಿಮಗೆ ಬ್ರೀದಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ದಟ್ಸ್ ಅ ಪ್ರಿಕಾಷನ್ ವಿ ಆರ್ ಗೋಯಿಂಗ್ ಟು ಟೇಕ್ ವೆನೆವರ್ ವಿ ಆರ್ ಗೋಯಿಂಗ್ ಟು ಡೂ ದಿ ಬ್ರೋಮಿನೇಷನ್. ಯೂಸ್ ಆಫ್ ದಿ ಅಪ್ರೋಪ್ರಿಯೇಟ್ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್, ನಾವೇನು PPE ಅಂತ ಏನು ಹೇಳ್ತೀವಲ್ಲ ಅದನ್ನೆಲ್ಲ ನಾವು ಹಾಕೋಬೇಕಾಗತ್ತೆ. ಗ್ಲೌಸ್ ಹಾಕೋಬೇಕಾಗತ್ತೆ, ಕೋಟ್ ಹಾಕೋಬೇಕಾಗತ್ತೆ, ಗಾಗಲ್ಸ್ ಹಾಕೋಬೇಕಾಗತ್ತೆ, ಫೇಸ್ ಶೀಲ್ಡ್ ಹಾಕೋಬೇಕಾಗತ್ತೆ, ಸ್ವಿಮ್ಮಿಂಗ್ ಕಬೋರ್ಡಲ್ಲಿ ನಾವು ಹೋಗಿ ಕೆಲಸ ಮಾಡಬೇಕಾಗತ್ತೆ. ಸೊ ವೆಂಟಿಲೇಷನ್ ಚೆನ್ನಾಗಿರುವಂಥದ್ದು, ಎಕ್ಸಾಸ್ಟ್ ಫ್ಯಾನ್ ತುಂಬ ಚೆನ್ನಾಗಿ ಕೆಲಸ ಮಾಡೋ ಕಡೆಗೆ ನಾವೇನು ಮಾಡಬೇಕಾಗತ್ತೆ, ಅದನ್ನು ಯೂಸ್ ಮಾಡಬೇಕಾಗತ್ತೆ. ರಿಮೂವ್ ದಿ ಇನ್ಕೇಪಬಲ್ ಕೆಮಿಕಲ್ಸ್ ಫ್ರಮ್ ಇಮಿಡಿಯೇಟ್ ವರ್ಕ್ ಏರಿಯಾ. ಸೊ ಈಗ ಎಷ್ಟೋ ಇದೆ, ಏನೋ ಮಾಡಿದ್ವಿ, ಇಮಿಡಿಯೇಟ್ಲಿ ಅದನ್ನ ಏನು ಮಾಡಬೇಕು, ನಾನು ಐ ಹ್ಯಾವ್ ಟು ರಿಮೂವ್ ಫ್ರಮ್ ಮೈ ವರ್ಕ್ ಏರಿಯಾ. ಅಷ್ಟೆಲ್ಲ ಪ್ರಿಕಾಷನ್ಸ್ ನಾನು ತೊಗೋಬೇಕಾಗತ್ತೆ ವೆನೆವರ್ ಐ ಆಮ್ ಹ್ಯಾಂಡ್ಲಿಂಗ್ ದಿ ಬ್ರೋಮಿನ್.
ಸ್ಟೋರೇಜ್ ಈಗ ಏನಾಗಿದೆ ಆಯ್ತಪ್ಪ ಮಾಡಿದ್ವಿ, ಡೈಲ್ಯೂಷನ್ ಮಾಡಿ ಇಟ್ಕೊಂಡ್ವಿ. ಹೇಗೆ ಸ್ಟೋರ್ ಮಾಡಬೇಕು? ಯೂಶಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಬ್ರೋಮಿನ್ ಯಾವಾಗೂ ನಾವು ಬ್ರೌನ್ ಬಾಟಲ್ಸಲ್ಲಿ ಇಡ್ತೀವಿ. ಯಾಕೆ ಎಲ್ಲ ಸೊಲ್ಯೂಷನ್ಸ್ನು ನೀವು ಲ್ಯಾಬಲ್ಲಿ ನೋಡಿರಬೇಕು, ಎರಡು ಥರ ಇರುತ್ತೆ ಬಾಟಲ್ಸ್. ಒಂದು ಬ್ರೌನ್ ಬಾಟಲ್ಸ್ ಇರುತ್ತೆ, ಇನ್ನೊಂದು ವೈಟ್ ಬಾಟಲ್ಸ್ ಇರುತ್ತೆ. ಬ್ರೌನ್ ಬಾಟಲ್ಸಲ್ಲಿ ಇರುವಂಥದ್ದು ಏನಾಗುತ್ತೆ ಅಂದರೆ ಶುಡ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸನ್ಲೈಟ್ ಅನ್ನೋದಕ್ಕೋಸ್ಕರ, ಇಟ್ ಶುಡ್ ನಾಟ್ ಎಕ್ಸ್ಪೋಸ್ ಟು ಸನ್ಲೈಟ್ ಅಂತ ನಾವೇನು ಮಾಡ್ತಾ ಇರ್ತೀವಿ, ಅದನ್ನು ಬ್ರೌನ್ ಬಾಟಲ್ಸಲ್ಲಿ ಇಡ್ತೀವಿ. ಸೊ ಇದನ್ನು ಬ್ರೌನ್ ಬಾಟಲ್ಸಲ್ಲೇ ಇಡಬೇಕಾಗತ್ತೆ. ಮಿನಿಮಮ್ ಕ್ವಾಂಟಿಟಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋಬೇಕಾಗತ್ತೆ. ಏರ್ ಟೈಟ್ ಮಾಡಿ ಅದನ್ನು ಇಟ್ಕೋಬೇಕಾಗತ್ತೆ. ಆಮೇಲೆ ಪ್ರಾಪರ್ ಸ್ಟೋರೇಜು, ಶೆಲ್ಫು ಎಲ್ಲಿ ಇಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಇಡಬೇಕಾಗತ್ತೆ. ಸಾಧ್ಯ ಆದಷ್ಟು ಆರ್ಗ್ಯಾನಿಕ್ ಕೆಮಿಕಲ್ಸು, ಕಾನ್ಸಂಟ್ರೇಟೆಡ್ ಆ್ಯಸಿಡ್ಸು, ಬ್ರೋಮಿನು, ಅಜಾರ್ಡಸ್ ಕೆಮಿಕಲ್ಸ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಸ್ಟೋರ್ ರೂಮಲ್ಲಿ ಮೇಲ್ಗಡೆ ಇಡ್ದಲ್ಲ ಕೆಳಗಡೆ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಮೇಲ್ಗಡೆಯಿಂದ ತೆಗಿಬೇಕಾರೆ ಮಾಡಬೇಕಾದ್ರೆ ಅದೇನಾದರೂ ನಮ್ಮ ಮೈ ಮೇಲೆ ಬಿದ್ದುಬಿಡ್ಬೋದು, ನಮಗೆ ತೊಂದರೆ ಆಗ್ಬೋದು ಅಂತ ನಾವೇನು ಮಾಡಬೇಕಾಗತ್ತೆ, ವಿ ಹ್ಯಾವ್ ಟು ಟೇಕ್ ಆಲ್ ದೀಸ್ ಅಜಾರ್ಡಸ್ ಕೆಮಿಕಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಲೋಯರ್ ಶೆಲ್ಗೆ ಇಟ್ಕೋಬೇಕಾಗತ್ತೆ. ಹೆಲ್ತ್ ಹಜಾರ್ಡ್, ಓಕೆ ಆಯಿತು, ಇದು ಡೇಂಜರಸ್ ಅಂತ ಹೇಳ್ತಿದ್ದಾರೆ, ಟಾಕ್ಸಿಕ್ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ? ಬ್ರೋಮಿನ್ ಎಕ್ಸ್ಪೋಜರ್ ಐದರ್ ಬೈ ದ ಲಿಕ್ವಿಡ್ ಕಾಂಟ್ಯಾಕ್ಟ್ ಆರ್ ವೇಪರ್ ಇನಲೇಷನ್ ರೆಪ್ರೆಸೆಂಟ್ ಎ ಹಜಾರ್ಡ್ ವಿತ್ ಅ ಪೊಟೆನ್ಷಿಯಲ್ ಆಫ್ ಸೀರಿಯಸ್ ಇಂಜುರಿ ಆರ್ ಡೆತ್. ನಾನು ಮುಂಚೆನೇ ಹೇಳ್ದಂಗೆ ತುಂಬ ಜಾಸ್ತಿ ನೀವೇನಾದರೂ ಇನ್ಹೇಲ್ ಮಾಡಿದ್ರೆ ಇಟ್ ಮೇ ಬಿ ಫೇಟಲ್, ಇಟ್ ಮೇ ಲೀಡ್ಸ್ ಟು ಡೆತ್ ಆಲ್ಸೋ. Bromine is corrosive to human tissue in a liquid state and its vapor irritate eyes and throat. Bromine vapors are very toxic with inhalation. Humans can absorb the organic bromine through the skin with the food and during the breathing. ಹಾಗಾಗಿ ನಾವೇನು ಹೇಳ್ತೀವಿ, ಯಾವುದೇ ಲ್ಯಾಬಲ್ಲಿ ನೀವು ಯಾವುದೇ ಕಾರಣಕ್ಕೆ ಲ್ಯಾಬ್ಗಳಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತೀವಿ. ಬಿಕಾಸ್ ಅದರಲ್ಲಿ ಏನಾದರೂ ನಾವು ಬ್ರೋಮಿನೇಷನ್ ಮಾಡಿದ್ವಿ, ಬ್ರೋಮಿನ್ ಫ್ಯೂಮ್ಸ್ ಇತ್ತು ಅಂದರೆ ಇಟ್ ಮೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಹ್ಯೂಮನ್ ಸ್ಕಿನ್ ಆರ್ ಹ್ಯೂಮನ್ ಬಾಡಿ ಥ್ರೂ ಫುಡ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾವಂದ ಲ್ಯಾಬಿಂದ ಹೊರಗಡೆ ಚೆನ್ನಾಗಿ ಕೈ ತೊಳ್ಕೊಬೇಕು ಅಂತ ಹೇಳ್ತೀವಿ, ವೆಂಟಿಲೇಷನ್ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಲಿಕ್ವಿಡ್ ಬ್ರೋಮಿನ್ ಏನಾದರೂ ರ್ಯಾಪಿಡ್ಲಿ ಅಟ್ಯಾಕ್ಸ್ ದಿ ಸ್ಕಿನ್ ಆ್ಯಂಡ್ ಅದರ್ ಟಿಶ್ಯೂಸ್ ಟು ಪ್ರೊಡ್ಯೂಸ್ ಇರಿಟೇಷನ್ ಆ್ಯಂಡ್ ನಾರ್ಕೋಸಿಸ್ ಆಗುತ್ತೆ. ಕಂಪ್ಯಾರಿಟಿವ್ಲಿ ಲೋ ಕಾನ್ಸಂಟ್ರೇಷನ್ ಆಫ್ ದಿ ವೇಪರ್ಸ್ ಆರ್ ಕ್ವೈಟ್ ಪೈನ್ಫುಲ್ ಆ್ಯಂಡ್ ಹೈಲಿ ಇರಿಟೇಟಿಂಗ್ ಟು ದಿ ಐಸ್ ಟು ದಿ ಎಂಟೈರ್ ರೆಸ್ಪಿರೇಟರಿ ಟ್ರ್ಯಾಕ್. ಸೊ ನಾವು ಸ್ಮಾಲ್ ಕ್ವಾಂಟಿಟಿ ಸ್ಮಾಲ್ ಕಾನ್ಸಂಟ್ರೇಷನಲ್ಲಿ ಇದ್ರೂ ಏನಾಗುತ್ತೆ ಅಂದರೆ ನನಗೆ ತೊಂದರೆ ಮಾಡ್ಬೋದು. Explosive exposure to acutely dangerous concentration will result in a serious inflammation ಆಗ್ಬೋದು. ಹಾಗಾದ್ರೆ ಈಗ ಆಯ್ತಪ್ಪ, ಗೊತ್ತಿಲ್ಲ ನಮಗೆ, ಮಾಡಿಬಿಟ್ಟಿದ್ದೀವಿ, ಈಗ ಆಗ್ಬಿಟ್ಟಿದೆ. ಫಸ್ಟ್ ಏಡ್ ಏನು ಮಾಡ್ಕೋಬೇಕು? ಅದಕ್ಕೆ ನಾನು ಮುಂಚೆನೇ ಹೇಳಿದಾಗ ನಮಗೆ ಐಗೆ ತೊಂದರೆ ಮಾಡ್ಬೋದು, ಸ್ಕಿನ್ಗೆ ತೊಂದರೆ ಮಾಡ್ಬೋದು, ಬ್ರೀದಿಂಗಿಗೆ ತೊಂದರೆ ಮಾಡ್ಬೋದು. ಸೊ ಅದಕ್ಕೆ ಅಕಸ್ಮಾತ್ ಏನಾದರೂ ಆಯಿತು ಅಂದರೆ ನಾವು ಏನು ಪ್ರಿಕಾಷನ್ಸ್ ತೊಗೋಬೇಕು, ಯಾವುದು ಫಸ್ಟ್ ಏಡ್ ಮಾಡ್ಕೋಬೇಕು? ಸೊ ನಿಮಗೆ ಲ್ಯಾಬಲ್ಲಿ ಇರೋರು ಎಲ್ಲರಿಗೂ ಗೊತ್ತಿರಬೇಕಾಗತ್ತೆ. ವಾಟ್ ಆರ್ ದಿ ಕೆಮಿಕಲ್ಸ್ ಐ ಆಮ್ ಗೋಯಿಂಗ್ ಟು ಡೂ, ವಾಟ್ ಈಸ್ ದ ಮೆಷರ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಫ್ ಸಮಥಿಂಗ್ ಹ್ಯಾಪನ್ಸ್ ಅಂತ ನನಗೆ ಗೊತ್ತಿರಬೇಕು. ಹಾಗಾಗಿ ಫಸ್ಟ್ ಏಡು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಐ ಕಾಂಟ್ಯಾಕ್ಟ್ ಬಂದರೆ ಇಮಿಡಿಯೇಟ್ಲಿ ಫ್ಲಶ್ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಫಾರ್ ಅಟ್ಲೀಸ್ಟ್ 30 minutes, ಲಿಫ್ಟಿಂಗ್ ಅಪ್ಪರ್ ಆ್ಯಂಡ್ ಲೋಯರ್ ಲಿಡ್ಸ್. ಕಣ್ಣು ತೆಗೆದು ನೀವೇನು ಮಾಡಬೇಕಾಗುತ್ತೆ, ಚೆನ್ನಾಗಿ ನೀರನ್ನ ಹಾಕಬೇಕಾಗುತ್ತೆ. ಎನಿಥಿಂಗ್ ಇಟ್ ಫಾಲ್ಸ್ ಆನ್ ದಿ ಸ್ಕಿನ್. ನಮಗೆ ಸ್ಕಿನ್ಗೆ ಅಥವಾ ಕಣ್ಣಿಗೆ ಯಾವುದೇ ಆಗಲಿ, ನಾಟ್ ಓನ್ಲಿ ಬ್ರೋಮಿನ್, ಯಾವುದೇ ಕೆಮಿಕಲ್ಸ್ ನನಗೆ ಬರ್ತಾ ಇದೆ ಅಂದರೆ ಇಮಿಡಿಯೇಟ್ಲಿ ಯು ಆರ್ ಗೋಯಿಂಗ್ ಟು ಥ್ರೋ ಲಾಟ್ ಆಫ್ ವಾಟರ್. ಸೊ ವೆನ್ ಎವರ್ ಯು ಆರ್ ಹ್ಯಾಂಡ್ಲಿಂಗ್ ಬ್ರೋಮಿನ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಷಿಯಸ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಮ್ಯಾಕ್ಸಿಮಮ್ ಪ್ರಿಕಾಷನ್. ಗ್ಲೌಸ್ ಹಾಕೋಬೇಕು, ಗಾಗಲ್ಸ್ ಹಾಕೋಬೇಕು, ಶೀಲ್ಡ್ ಹಾಕೋಬೇಕು, ವೆಂಟಿಲೇಷನ್ ಚೆನ್ನಾಗಿರಬೇಕು, ಎಲ್ಲ ಕಡೆಗೆ ಹೋಗಬೇಕು. ಅದಾದರೂ ಆಯಿತು ಅಂತಂದರೆ ಕಣ್ಣಿಗೆ ಚೆನ್ನಾಗಿ ನೀರು ಹಾಕಬೇಕು. ಕಾಂಟ್ಯಾಕ್ಟ್ ಲೆನ್ಸಸ್ ಇದ್ದರೆ ಇಮಿಡಿಯೇಟ್ಲಿ ಲೆನ್ಸಸ್ನ ತೆಗಿಬೇಕು, ಚೆನ್ನಾಗಿ ನೀರು ಹಾಕಬೇಕು. ಇಮಿಡಿಯೇಟ್ಲಿ ಯು ಶುಡ್ ರಶ್ ಟು ದಿ ಮೆಡಿಕಲ್ ಎಮರ್ಜೆನ್ಸಿ. ಸೊ ಈಗ ಗೊತ್ತಿಲ್ಲ ನಮಗೆ ಯಾವ ರೀತಿ ಆಗುತ್ತೆ, ಏನು ರಿಯಾಕ್ಷನ್ಸ್ ಆಗುತ್ತೆ, ಹಂಗಾಗಿ ನೀವು ಅಲ್ಲಿಗೆ ಹೋಗಬೇಕಾಗುತ್ತೆ. ಸ್ಕಿನ್ ಕಾಂಟ್ಯಾಕ್ಟ್ ಬಂತು ಅಂದರೆ ಅದ್ರ ಬಟ್ಟೆಯಿಂದ ಆಗಿದೆ ಅಂದರೆ ಇಮಿಡಿಯೇಟ್ಲಿ ಯು ರಿಮೂವ್ ದಟ್ ಕ್ಲೋತ್. ಆ ಕಂಟಾಮಿನೇಷನ್ ಎಲ್ಲಾಗಿದೆಯಲ್ಲ ಸ್ಕಿನ್ ಚೆನ್ನಾಗಿ ನೀವೇನು ಹಾಕಬೇಕಾಗತ್ತೆ, ನೀರು ಹಾಕಿ ತೊಳಿಬೇಕಾಗತ್ತೆ, ಸೋಪು ವಾಟರ್ ಹಾಕಬೇಕಾಗತ್ತೆ. ಇಮಿಡಿಯೇಟ್ಲಿ ಮೆಡಿಕಲ್ ಮೆಡಿಕಲ್ ಅಟೆನ್ಷನ್ನ ತೊಗೋಬೇಕಾಗತ್ತೆ. ಇನ್ಹಲೇಷನ್ ಆಯಿತು. ಇನ್ಹಲೇಷನ್ ಯಾವಾಗ ಆಗುತ್ತೆ ಅಂದರೆ ಲಾರ್ಜರ್ ಕ್ವಾಂಟಿಟಿಲಿದ್ದಾಗ, ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಾಗ ಆಗುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ, ಆ ಪರ್ಸನ್ನ ಇಮಿಡಿಯೇಟ್ಲಿ ಆ ಜಾಗದಿಂದ ಹೊರಗಡೆ ತೊಗೊಂಡು ಬರಬೇಕು. ಎಲ್ಲಿ ಏರಿಯೇಷನ್ ಇದೆ, ಎಲ್ಲಿ ವೆಂಟಿಲೇಷನ್ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡ್ಬರಬೇಕು. ಸೊ ಅವ್ನಿಗೆ ಚೆನ್ನಾಗಿ ಒಡೆದು ಬ್ರೀದಿಂಗಿಗೆ ತೊಂದರೆ ಆಗ್ತಾ ಇದ್ದರೆ ನಾನು ಹೇಳಿದಾಗ ಮುಂಚೆನೇ ಜಾಗಿಂಗ್ ಮಾಡ್ತಾರೆ. ಇಲ್ಲ ಅಂತಂದರೆ ಬ್ರಿಸ್ಕ್ ವಾಕ್ ಮಾಡಿ ಅಂತ ಹೇಳ್ತಾರೆ ಬ್ರೋಮಿನೇಷನ್ ಆದಮೇಲೆ. ಅದೇ ಅಕಸ್ಮಾತ್ ಬ್ರೋಮಿನ್ ನಾವು ಇನ್ಹೇಲ್ ಮಾಡಿಬಿಟ್ಟಿದ್ರೆ ದಟ್ಸ್ ಅ ಪ್ರಿಕಾಷನ್ ದಟ್ ವಿ ಆರ್ ಗೋಯಿಂಗ್ ಟು ಟೇಕ್. ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಟೆಲ್ ದಿ ಸ್ಟೂಡೆಂಟ್ಸ್ ದಟ್ ನಿಮ್ಗೆ ಏನಾದರೂ ಬ್ರೀದಿಂಗ್ ಪ್ರಾಬ್ಲಮ್ ಇದ್ದರೆ, ವೀಸಿಂಗ್ ಪ್ರಾಬ್ಲಮ್ ಇದ್ದರೆ ಸಾಧ್ಯ ಆದಷ್ಟು ಬ್ರೋಮಿನ್ ಅಥವಾ ಹ್ಯಾಲೋಜನ್ಸ್ನ ಇನ್ಹೇಲ್ ಮಾಡಬೇಡಿ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ ರೆಸ್ಕ್ಯೂ ದಿ ಬ್ರೀದಿಂಗ್ನ ವಾಪಸ್ ತೊಗೊಬರೋದಕ್ಕೆ ತೊಗೋಬೇಕಾಗತ್ತೆ. ಇಮಿಡಿಯೇಟ್ಲಿ ಮೆಡಿಕಲ್ ಅಟೆನ್ಷನ್ ನಾವ್ಗೆ ಸಿಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅಗೇನ್ ದೇ ವಿಲ್ ಬಿ ರೆಕಮೆಂಡೆಡ್ ಟು ಬಿ ಅಂಡರ್ ಮೆಡಿಕಲ್ ಅಬ್ಸರ್ವೇಷನ್ ಫಾರ್ 24 to 48 hours ನೀವು ಅದನ್ನು ಇರಬೇಕಾಗತ್ತೆ. ಸೊ ಇಷ್ಟು ಕೇರ್ಫುಲ್ಲಾಗಿ ನೀವು ಮಾಡಬೇಕಾಗತ್ತೆ.
ಅಕಸ್ಮಾತ್ ಏನಾದರೂ ಬಿದ್ದುಬಿಡ್ತು, ಚೆಲ್ಬಿಡ್ತು, ಲೀಚ್ ಆಯಿತು, ಇಟ್ಬಿಟ್ಟು ಹೋಗಿದ್ದೀರಾ, ಬಾಟ್ಲು ಹೊಡೆದೋಯ್ತು, ಏನು ಮಾಡಬೇಕು? ಯಾವುದೇ ಪರ್ಸನಲ್ ಕೆಲಸ ಮಾಡ್ತಿರ್ತಲ್ಲ, ಯಾವುದೇ ಲ್ಯಾಬಲ್ಲಿ ಕೆಲಸ ಮಾಡ್ತಿರ್ತಲ್ಲ, ಇಮಿಡಿಯೇಟ್ಲಿ ಎವ್ರಿಬಡಿ ಶುಡ್ ಬಿ ಮೂವ್ಡ್ ಅವೇ ಫ್ರಮ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಇಫ್ ಇಟ್ಸ್ ಎ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆರ್ ಎ ಲೋ ಕಾನ್ಸಂಟ್ರೇಷನ್ ಸೊಲ್ಯೂಷನ್, ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಇದ್ರೂ ನೀವೇನು ಮಾಡಬೇಕಾಗತ್ತೆ, ಎವ್ರಿಬಡಿ ಶುಡ್ ಮೂವ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಇಮಿಡಿಯೇಟ್ಲಿ ನೀವೇನು ಮಾಡಬೇಕಾಗತ್ತೆ, ಹೋಗಬೇಕಾಗತ್ತೆ. ಎಂಟ್ರೆನ್ಸ್ ಎಲ್ಲಿರುತ್ತಲ್ಲ ಅದಕ್ಕೆ ಎಲ್ಲರೂ ಅಲ್ಲಿ ಹೋಗಬೇಕಾಗತ್ತೆ, ಕಂಟ್ರೋಲ್ ತೊಗೋಬೇಕಾಗತ್ತೆ ಏರಿಯಾನ. ಆಮೇಲೆ ಎಲ್ಲೆಲ್ಲಿ ನಾವು ಬರ್ನರ್ಸ್ ಹಚ್ಚಿದ್ದೀವೋ ಅಥವಾ ಎಲ್ಲಿ ಹೀಟಿಂಗ್ ಏನೋ ಮಾಡ್ತಾ ಇದೀವೋ ಅದನ್ನೆಲ್ಲನೇ ಏನು ಮಾಡಬೇಕಾಗುತ್ತೆ, ಇಮಿಡಿಯೇಟ್ಲಿ ಸ್ಟಾಪ್ ಮಾಡಬೇಕಾಗತ್ತೆ. ಎಲ್ಲಿ ಬಿದ್ದಿದೆಯಲ್ಲ ಅಲ್ಲಿ ಡ್ರೈ ಲೈಮು, ಸ್ಯಾಂಡು ಅಥವಾ ಸೋಡಾ ಆ್ಯಶ್ನ ಹಾಕಬೇಕಾಗತ್ತೆ. ಚೆನ್ನಾಗಿ ವೆಂಟಿಲೇಟ್ ಮಾಡ್ಕೋಬೇಕಾಗತ್ತೆ. ಎಲ್ಲ ರೆಸ್ಟ್ ಮಾಡೋಂಗಿಲ್ಲ. ಯು ಆರ್ ಗೋಯಿಂಗ್ ಟು ಸ್ಟೇ ದೇರ್ ಓನ್ಲಿ ಅವೇ ಫ್ರಮ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಪುಟಿಂಗ್ ದಿ ಡ್ರೈ ಲೈಮ್, ಸ್ಯಾಂಡ್ ಅಥವಾ ಸೋಡಾ ಆ್ಯಶ್ ಹಾಕಬೇಕು. ಆಮೇಲೆ ಚೆನ್ನಾಗಿ ನೀರು ಹಾಕಿ ತೊಳಿಬೇಕು, ಡೈಲ್ಯೂಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ನೀವು ಹೋಗಬೇಕಾಗತ್ತೆ. ಸೊ ಹರ್ಡ್ ದಟ್ ಇನ್ ಒನ್ ಆಫ್ ದಿ ಯೂನಿವರ್ಸಿಟೀಸ್ ಅಟೆಂಡರು ಅದನ್ನು ಕ್ಯಾರಿ ಮಾಡ್ಬೇಕಾದ್ರೆ ಬಾಟ್ಲನ್ನ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ದಿ ಬ್ರೋಮಿನ ತೊಗೊಂಡು ಹೋದಾಗ ಡ್ರಾಪ್ ಮಾಡಿ ಕೆಳಗಡೆ ಬಿಟ್ಬಿಟ್ರು ಅವರು. ಇಟ್ಸ್ ಎ ಹ್ಯೂಜ್ ಲ್ಯಾಬ್ರೇಟ್ರಿ ವಿಚ್ ಆಸ್ ಬಿಲ್ಡ್ ಬೈ ದಿ ಬ್ರಿಟಿಷರ್ಸ್. ಯೂಶಲಿ ಐಡಿಯಲ್ ಆರ್ಗ್ಯಾನಿಕ್ ಲ್ಯಾಬ್ಸ್ ಹೇಗಿರಬೇಕು ಅಂದರೆ ಆ ದೇಶದಲ್ಲಿ ಆವ್ರೇಜ್ ಹೈಟ್ ಆಫ್ ಎ ಪರ್ಸನ್ ಏನಿದೆಯಲ್ಲ ಅದರದ್ದು 5 to 8 times ಅಷ್ಟು ಹೈಟ್ ಇರಬೇಕು ಅಂತ ಹೇಳ್ತಾರೆ. ಇಟ್ಸ್ ರಿಯಲ್ ಆರ್ಗ್ಯಾನಿಕ್ ಲ್ಯಾಬ್ ಅಂತ. ಈಗ ನಮ್ಮ ಇಂಡಿಯನ್ ಕಂಟ್ರಿನಲ್ಲಿ ತೊಗೊಂಡ್ರೆ ಆವ್ರೇಜ್ ಹೈಟ್ ಆಫ್ ಎ ಪರ್ಸನ್ ಎಷ್ಟು 5 feet ಅಂತ ತೊಗೊಳ್ತಾರೆ. 5 into 5 25 feet ಹೈಟ್ ಇರಬೇಕು, ಅಷ್ಟು ವೆಂಟಿಲೇಷನ್ ಇರಬೇಕು. ಹಾಗಿರುವಂಥ ಲ್ಯಾಬ್ಗಳಿದ್ದರೆ ಅಂಥದಕ್ಕೆ ನಾವು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಮಾಡ್ತಾ ಇದ್ರೆ, ತುಂಬ ದೊಡ್ಡ ದೊಡ್ಡ ರಿಯಾಕ್ಷನ್ಸ್ ಮಾಡ್ತಾ ಇದ್ದಾಗ ಅಷ್ಟು, ಬಿಕಾಸ್ ಆರ್ಗ್ಯಾನಿಕ್ ಫ್ಯೂಮ್ಸ್ ಆರ್ ಹೈಲಿ ಡೇಂಜರಸ್, they are not good for health, we are not supposed to inhale those vapors. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಅಷ್ಟು ದೊಡ್ಡ ದೊಡ್ಡ ಲ್ಯಾಬ್ಗಳು ಇರಬೇಕು ಅಂತ ಹೇಳ್ತಾರೆ. ಅಷ್ಟೆಲ್ಲ ಇರುವಂಥ ಲ್ಯಾಬು, ತುಂಬ ವೆಂಟಿಲೇಷನ್ ಇರುವಂಥ ಲ್ಯಾಬು. ದಟ್ ಪರ್ಸನ್ ಹ್ಯಾಸ್ ಡ್ರಾಪ್ಡ್ ಬ್ರೋಮಿನ್ ವಾಟರ್ ಅಂದಾಗ ಅವ್ರೇನು ಮಾಡಿದ್ರು, ದೇ ಕ್ಲೋಸ್ ದಿ ಲ್ಯಾಬ್ ಫಾರ್ 3 weeks. ಅದರ 3 week ಲ್ಯಾಬ್ನ ಕ್ಲೋಸ್ ಮಾಡಿದ್ರು, ಯಾರೂ ಹೋಗಲಿಲ್ಲ, ಬಿಕಾಸ್ ಅಲ್ಲಿರುವಂಥ ಬ್ರೋಮಿನ್ ಎಲ್ಲ ಇದಾಗಲಿ ಅಂತ. ಹಾಗಾಗಿ ಯು ಹ್ಯಾವ್ ಟು ಟೇಕ್ ಮ್ಯಾಕ್ಸಿಮಮ್ ಪ್ರಿಕಾಷನ್ ವೆನ್ ಎವರ್ ಯು ಆರ್ ಹ್ಯಾಂಡ್ಲಿಂಗ್ ದಿ ಬ್ರೋಮಿನ್. ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಷಿಯಸ್. ಓಕೆ, ಸೊ ಈಗ ಆಗೋಯ್ತು. ಈಗ ಇಷ್ಟೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು, ಮಾಡಬೇಕು, ಗೊತ್ತಿಲ್ಲ. ಈಗ ಏನಾಗುತ್ತೆ, ಬ್ರೋಮಿನ್ ಯಾವ ರೀತಿ ಬರುತ್ತೆ, ಈಗ ಬ್ರೋಮಿನ್ ವಾಟರ್ನ ಪ್ರಿಪೇರ್ ಮಾಡಬೇಕು. ಬ್ರೋಮಿನ್ ಯಾವ ರೀತಿ ಇರುತ್ತೆ, ಬ್ರೋಮಿನ್ ವಾಟ್ರು ಯೂಶಲಿ 5 ml ಬರುತ್ತೆ ಅಷ್ಟೇ. ಈ ಥರ ನಿಮಗೆ ಆ್ಯಂಪ್ಯೂಲ್ಸ್ ಅಂತ ಹೇಳ್ತೀವಿ, ಈ ಥರ ಇರುತ್ತೆ. ನಾನು ಚಿತ್ರದಲ್ಲಿ ತೋರಿಸಿದ್ನೆಲ್ಲ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಈ ರೀತಿ ಇರುತ್ತೆ, ಗ್ಲಾಸ್ ಬಾಟಲ್ ಇರುತ್ತೆ, ತುದಿನಲ್ಲಿ ಅಷ್ಟೇ ಇರುತ್ತೆ, ಮಿಕ್ಕಿದೆಲ್ಲ ಏನಾಗಿರುತ್ತೆ ಇರಲಿ ಅಂತ ಅವರು ಈ ಥರ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನೀವು ಬ್ರೋಮಿನ್ ವಾಟರ್ ಮಾಡಬೇಕು ಅಥವಾ ಬ್ರೋಮಿನ್ NaCl4 ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು, ಯು ಶುಡ್ ನೋ ದ ಕೆಮಿಸ್ಟ್ರಿ ಬಿಹೈಂಡ್ ದಿ ಬ್ರೋಮಿನ್ ಸೊಲ್ಯೂಷನ್ ಮಾಡಬೇಕು ಅಂದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ವಿತ್ ಆಲ್ ದೋಸ್ ನಾಲೆಡ್ಜ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಬ್ರೋಮಿನ್ ಇನ್ ವಾಟರ್ ಆರ್ ಬ್ರೋಮಿನ್ ಇನ್ CCl4. ಫಸ್ಟ್ ನಿಮ್ಗೆ ಏನಾಗುತ್ತೆ, PPE ಹಾಕೋಬೇಕು. PPE ಅಂದ ತಕ್ಷಣ ಕೊರೋನಾ ವಾರಿಯರ್ಸ್ ಮಾತ್ರ ಅಂತಲ್ಲ, ನಾವು ಹಾಕೋಬೇಕಾಗತ್ತೆ. ಏಪ್ರಿಲ್ಗಳನ್ನ ಹಾಕೋಬೇಕಾಗತ್ತೆ, ಗಾಗಲ್ಸ್ನ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ನಾವೇನು ಮಾಡುತ್ತೆ, ಗ್ಲೌಸ್ನ ಹಾಕೋಬೇಕಾಗತ್ತೆ. ಇದನ್ನೆಲ್ಲ ಹಾಕ್ಕೊಂಡು ನಾವು ಮಾಡಬೇಕಾಗತ್ತೆ. ಅಗೇನ್ ವೆನ್ ಯು ಕಮ್ ಟು ದಿ ಗ್ಲೌಸ್ ಅಂದ ತಕ್ಷಣ ಕೆಲವೊಂದು ಗ್ಲೌಸ್ ಏನಾಗುತ್ತೆ, ಕೆಮಿಕಲಿ ರೆಸಿಸ್ಟೆಂಟ್ ಇರೋದಿಲ್ಲ. ಅದು ಹಾಕಿದ ತಕ್ಷಣ ಏನಾಗುತ್ತೆ ಅಂತಂದರೆ ಇಟ್ ಮೇ ರಿಯಾಕ್ಟ್ ಆಗಿಬಿಡ್ಬೋದು. ಪ್ಲಾಸ್ಟಿಕ್ ನಾವೆಲ್ಲ ಹಾಕೊಂಡ್ರೆ ರಿಯಾಕ್ಟ್ ಆಗ್ಬೋದು. ಹಾಗಾಗಿ ಹೆವಿ ಡ್ಯೂಟಿ ಆಗಿರೋಂಥದ್ದು ಕೆಮಿಕಲಿ ರೆಸಿಸ್ಟೆಂಟ್ ಆಗಿರೋಂಥ ಗ್ಲೌಸ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಐ ಪ್ರೊಟೆಕ್ಷನ್ನ ಮಾಡ್ಕೋಬೇಕಾಗುತ್ತೆ. ಗಾಗಲ್ಸು ಅಥವಾ ಫೇಸ್ ಶೀಲ್ಡ್ನ ಹಾಕೋಬೇಕಾಗುತ್ತೆ. ಫುಲ್ ಎಕ್ಸ್ಪೆರಿಮೆಂಟ್ ಮುಗಿಯೋ ತನಕ, ಆ ಸೊಲ್ಯೂಷನ್ ಮಾಡೋ ತನಕ ನಾವು ಅದನ್ನು ಹಾಕೋಬೇಕಾಗುತ್ತೆ. ಸಾಧ್ಯ ಆದಷ್ಟು ಸ್ವಿಮ್ಮಿಂಗ್ ಕಬೋರ್ಡ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಎಲ್ಲ ಲ್ಯಾಬ್ಗಳಲ್ಲಿ ಒನ್ ಆಫ್ ದಿ ಮೇಜರ್ ಮ್ಯಾಂಡೇಟ್ರಿ ಥಿಂಗ್ ಏನಿರಬೇಕು ಅಂತಂದರೆ, ಈ ಥರ ರಿಯಾಕ್ಷನ್ಸ್ ಎಲ್ಲ ಮಾಡಬೇಕಾದ್ರೆ ನಮಗೆ ಸ್ವಿಮ್ಮಿಂಗ್ ಕಬೋರ್ಡ್ಸ್ ಇರಬೇಕು. ಆ ಸ್ವಿಮ್ಮಿಂಗ್ ಕಬೋರ್ಡಲ್ಲಿ ಏನಾಗುತ್ತೆ ಅಂದರೆ ವೆಂಟಿಲೇಷನ್ ಇರುತ್ತೆ. ಸಕ್ಕಿಂಗ್ ಆಫ್ ದಿ ಫ್ಯೂಮ್ಸ್ ಏನಿರುತ್ತಲ್ಲ ಅದು ಫಾಸ್ಟ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಅಂಥ ಸ್ವಿಮ್ಮಿಂಗ್ ಕಬೋರ್ಡ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ಇದನ್ನು ತುಂಬ ಹೊತ್ತು ಈಗ ಮಾಡಲೋ ಬೇಡವೋ ಅಂತ ಕೈಯಲ್ಲೇ ತುಂಬ ಹೊತ್ತು ಇಟ್ಕೊಂಡಿದ್ರೆ, ಬಿಕಾಸ್ ಅದು ಗ್ಲಾಸ್ ಇರೋದಕ್ಕೋಸ್ಕರ ಅದೇನಾಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗಿ, ಟೆಂಪ್ರೇಚರ್ ಇನ್ಕ್ರೀಸ್ ಆಗಿ ನಮ್ಮ ಕೈಯಲ್ಲೇ ಅದು ಸ್ಪರ್ಟ್ ಆಗುವಂಥದ್ದು, ಒಡೆದೋಗುವಂಥದ್ದು ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ತುಂಬ ಹೊತ್ತು ನಾವು ಕೈಯಲ್ಲಿ ಇಟ್ಕೊಳ್ಳೋಂಗಿಲ್ಲ. ಓಕೆ, ಅದಾದಮೇಲೆ ಇಲ್ಲಿ ಏನು ನೆಕ್ ಅಂತ ಕೊಟ್ಟಿದ್ದೀವಲ್ಲ, ನೆಕ್ ಪಾರ್ಟ್ ಆಫ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೋದು. ಇದರಲ್ಲಿ ಏನಾಗಿದೆ, ಆ್ಯಂಪ್ಯೂಲ್ಸಲ್ಲಿ ಏನಾಗ್ತಿದೆ ಅಂದರೆ ಇದೆ ಬಾಟ್ಲ್ ನೆಕ್ ಹತ್ರ ಬಂದಾಗ ಏನಾಗಿದೆ, ಚಿಕ್ಕದಾಗಿ ಮತ್ತೆ ಇದೆ. ಸೊ ಅಲ್ಲಿ ನೀವೇನು ಮಾಡ್ಕೋಬೇಕಾಗತ್ತೆ, ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೆಕ್ ಆಫ್ ದಿ ಆ್ಯಂಪ್ಯೂಲ್ಸ್ನ ನೀವು ಬ್ರೇಕ್ ಮಾಡಬೇಕಾಗತ್ತೆ. ಗುಡ್ ಗ್ಲಾಸ್ ನೈಫ್ನ ತೊಗೊಂಡು ಸ್ನ್ಯಾಪ್ ಮಾಡಬೇಕಾಗತ್ತೆ. ಅದನ್ನು ನೀವೇನು ಮಾಡಬೇಕಾಗತ್ತೆ, ಸಣ್ಣ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡಿಕೊಂಡು ಅದರೊಳಗಡೆ ಅದನ್ನು ನೀವು ನೀರೊಳಗಡೆಗೆ 1 or 2 drops ಹಾಕ್ಕೊಂಡ್ರೆ ನಿಮಗೆ ಯಾವ ಕಾನ್ಸಂಟ್ರೇಷನ್ ಬೇಕೋ ಆ ಕಾನ್ಸಂಟ್ರೇಷನ್ಗೆ ನೀವು ಅದನ್ನು ಐದರ್ ಇನ್ ವಾಟರ್ ಆರ್ ಇನ್ CCl4 ಅದನ್ನು ನೀವು ಹಾಕ್ಕೋಬೇಕಾಗತ್ತೆ. ಕೆಲವು ಸಲ ಏನಾಗುತ್ತೆ ಅಂದರೆ ಅದಕ್ಕೆ ಸ್ಪೆಷಲ್ ಟೂಲ್ ಬರುತ್ತೆ ಅಲಾಂಗ್ ವಿತ್ ದಟ್ ಆ್ಯಪರೇಟರ್ಸ್ ಅಲ್ಲಿ, ಅದನ್ನು ತೊಗೊಂಡು ನೀವು ಅದ್ರ ಪ್ರಕಾರನೂ ಹೊಡಿಬೋದು. ಆ ರೀತಿಯಾಗಿ ನೀವು ಮಾಡಬೇಕಾಗತ್ತೆ.
ಪ್ರಿಪ್ರೇಷನ್ ಆಫ್ ಬ್ರೋಮಿನ್ ವಾಟರ್ ಮಾಡಬೇಕು ಅಂದರೆ ಅಗೇನ್ ಅದೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು, ಗ್ಲೌಸ್ ಹಾಕೋಬೇಕು, ನೆಕ್ಸ್ಟು ಫೇಸ್ ಶೀಲ್ಡ್ನ ಹಾಕೋಬೇಕು, ಸ್ವಿಮ್ಮಿಂಗ್ ಕಬೋರ್ಡಲ್ಲೇ ಕೆಲಸ ಮಾಡ್ತಾ ಇರಬೇಕು, ಆಮೇಲೆ ಲ್ಯಾಬ್ ಕೋಟ್ಗಳನ್ನ ಹಾಕೊಂಡಿರ್ಬೇಕು. 0.5 ml ಆಫ್ ದಿ ಬ್ರೋಮಿನ್ ಇನ್ 100 ml ಆಫ್ ವಾಟರ್ನ ಹಾಕೋಬೇಕು. ಇಲ್ಲ ಅಂದರೆ ಕ್ರಷ್ ಮಾಡ್ತೀವಿ ಅಂತಂದರೆ 200 ml ವಾಟರ್ಗೆ ಅದನ್ನು ಡಿಕ್ಯಾನ್ ಮಾಡ್ಕೋಬೇಕು ಬಾಟ್ಲನ್ನ. ಆ ರೀತಿಯಾಗಿ ನೀವೇನು ಮಾಡ್ತೀರಾ, ಬ್ರೋಮಿನ್ ವಾಟರ್ನ ಮಾಡ್ಕೊಳ್ತೀರಾ. ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಎ ವೆರಿ ಡೈಲ್ಯೂಟ್ ಸೊಲ್ಯೂಷನ್. 0.5 ml ತೊಗೊಂಡು 100 ml ಅಲ್ಲಿ ಮಾಡ್ಕೋಬೇಕು. ಅಗೇನ್ ಅದು ಒಂದು ಸಲ ನೀವು ಆ ಕ್ಯಾಪ್ಸ್ಯೂಲ್ನ ಒಡೆದ್ರೆ ಮತ್ತೆ ಅದನ್ನು ನಾನು ಕ್ಲೋಸ್ ಮಾಡಿ ಇಡೋಕ್ಕಾಗಲ್ಲ. ಇಮಿಡಿಯೇಟ್ಲಿ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ದಿ ಸೊಲ್ಯೂಷನ್. ಸೊ ಹಾಗಾಗಿ ಅದನ್ನು ಏನು ಮಾಡಬೇಕಾಗತ್ತೆ, ಈಗ ಒಂದು 2 ಲೀಟರ್ಸ್ಗೆ ಎಷ್ಟು ಅದು 5 ml ಏನಿದೆಯಲ್ಲ, ನನಗೆ ಯಾವ ಕಾನ್ಸಂಟ್ರೇಷನ್ ಬೇಕಲ್ಲ ಅದನ್ನು ನೀವೇನು ಮಾಡಬೇಕಾಗತ್ತೆ, ಬೇರೆ ಬೇರೆ ಬಾಟ್ಲುಗಳಿಗೆ ಹಾಕ್ಕೊಂಡು ಇಮಿಡಿಯೇಟ್ಲಿ ಅದನ್ನು ಡೈಲ್ಯೂಟ್ ಮಾಡಿ ನೀವು ಇಟ್ಕಾಗತ್ತೆ. ಸೊ ಇಷ್ಟೆಲ್ಲ ಪ್ರಿಕಾಷನ್ಸ್ ತೊಗೊಂಡು ನೀವು ಬ್ರೋಮಿನೇಷನ್ನ ಮಾಡಬೇಕಾಗತ್ತೆ. ಬ್ರೋಮಿನ್ ವಾಟರ್ ಅಥವಾ ಬ್ರೋಮಿನ್ NaCl4ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಇದು ಯಾಕೆ ನೆಸೆಸಿಟಿ, ನಿಮ್ಗೆ ಯಾಕೆ ಇದು ಗೊತ್ತಿರಬೇಕು ಅಂದರೆ, ಆಲ್ವೇಸ್ ಅ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನನಗೆ ಈ ಥರ ಆಗುತ್ತೆ, ಇದರಿಂದ ಹಿಂಗೆ ತೊಂದರೆ ಆಗುತ್ತೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿತ್ತು ಅಂತಂದರೆ ಐ ಆಮ್ ಗೋಯಿಂಗ್ ಟು ಡೂ ಇಟ್ ರೈಟ್ಲಿ. ಆವಾಗ ಯಾವುದೇ ರೀತಿಯಾಗಿ ನನಗೆ ಅನಾಹುತಗಳಾಗಲ್ಲ, ಆಕ್ಸಿಡೆಂಟ್ಸ್ ಆಗಲ್ಲ, ನನಗೇನು ಕರೋಸಿವ್ ಎಫೆಕ್ಟ್ ಆಗಲ್ಲ, ಸೇಫಾಗಿ ನಾನು ಏನು ಮಾಡ್ಬೋದು, ಲ್ಯಾಬಲ್ಲಿ ಕೆಲಸ ಮಾಡ್ಬೋದು. ವಿತ್ ದಟ್ ಇಂಟೆನ್ಷನ್ ಐ ಹವ್ ಮೇಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.